ಸರ್ ಹಾಗೇನೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸರ್ನ ನೋಡುವಂಥ ಆಸೆ ಇದೆಯಾ? ಆ ಭರವಸೆ ಕೂಡ ಇದೆಯಾ? ಖಂಡಿತ ಆಸೆ ಇದೆ, ಯಾರಿಗೆ ಆಸೆ ಇರಲ್ಲ. ಸೊ ಅವ್ರಿಗೆ ಆ ಕೆಪಾಸಿಟಿನೇ ಇದೆ, ಹಿಲ್ ಡೂ ಇಟ್ ಅನ್ನೋದು ನಂಬಿಕೆ ನಮಗಿದ್ದೇ ಇದೆ. ಸೊ ಅದಕ್ಕೆ ಆ ಪೋಸ್ಟಿಗೆ ಅವ್ರು ಒಂದಿನ ಎಲಿಜಿಬಲ್ ಅಂತ ಅನಿಸ್ಲೂಬೋದು ನಮ್ಮ ಪಕ್ಷಕ್ಕೆ ಅಥವಾ ಕಾರ್ಯಕರ್ತರಿಗೆ ಎಲ್ಲರಿಗೂ. ಈಸ್ ಫಿಟ್ ಫಾರ್ ದಟ್. ನೋಡಿ, ಯೋಗ್ಯತೆ ಗಳಿಸ್ಕೊಳ್ಳೋದು ನಾನು ಮಾಡಬೇಕಾಗಿರೋ ಕೆಲಸ. ಉಳಿದ ತೀರ್ಮಾನ ಅದು ಪಾರ್ಟಿ ಮತ್ತು ಯೋಗಕ್ಕೆ ಬಿಟ್ಟಿದ್ದು. ಯೋಗ ಬಂದಾಗ ಯೋಗ್ಯತೆ ಇಲ್ಲ ಇವನಿಗೆ ಅಂತ ಅನ್ನಿಸ್ಕೊಳ್ಬಾರ್ದು. ಯೋಗ ಬಂದಾಗ ಯೋಗ್ಯತೆ ಇರೋವನಿಗೆ ಯೋಗ ಬಂದಿದೆ ಅಂತ ಅನ್ನೋಂಗಿರಬೇಕು. ಹಾಗಾಗಿ ಯೋಗ್ಯತೆ ಗಳಿಸ್ಕೊಳ್ಳೋಕ್ಕೇನು ಬೇಕು ಆ ಪ್ರಯತ್ನದಲ್ಲಿ ನಾನು ಮುಂದೆ ಹೋಗ್ತೀನಿ. ಹಾಗೆ ಸರ್, ರಾಷ್ಟ್ರ ರಾಜಕಾರಣದ ವಿಚಾರವಾಗಿ ಕೂಡ ನೀವು ಹಿಂದಿ ಕಲಿಯುವಂತಹ ಪ್ರಯತ್ನವನ್ನು ಮಾಡ್ತೀರಾ? ಕಲಿಕೆ ಒಂದು ನಿರಂತರವಾಗಿರೋ ಪ್ರಕ್ರಿಯೆ. ನಿನ್ನ ಬಾಳಿಗೆ ನೀನೇ ಶಿಲ್ಪಿ ಅಂತ ವಿವೇಕಾನಂದರ ಒಂದು ಘೋಷವಾಕ್ಯ. ಆರಂಭದಲ್ಲಿ ಹಿಂದಿ ಕಠಿಣ ಅಂತ ಅನ್ನಿಸ್ತಿತ್ತು, ಈಗ ನನಗೆ ಕಠಿಣ ಅಂತ ಅನ್ನಿಸ್ತಿಲ್ಲ. ಅದು ಕಲಿಯೋದು ಒಂದು ನಿರಂತರವಾಗಿರೋ ಪ್ರಕ್ರಿಯೆ. ಕಲಿಬೇಕು, ಕಲಿತಾ ಇದ್ದೀನಿ.